ಹಲೋ ಹಾಯ್ ಗೈಸ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದಿನಲ್ಲಿ ನಾವೊಂದು ದ್ವಿತೀಯ PUCಯ ಇತಿಹಾಸ ಸಬ್ಜೆಕ್ಟ್ 80/80 ವಿಡಿಯೋ ಮಾಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಇಲ್ಲಿ MCQ ಕ್ವಶನ್ಸ್ ಮತ್ತು ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಅಂದರೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಸಾಮಾನ್ಯ ಒನ್ ವರ್ಡ್ ಕ್ವಶನ್ಸ್ ಮತ್ತು ಅದೇ ರೀತಿ ಕ್ರೊನಾಲಜಿಕಲ್ ಆರ್ಡರ್ ಅಂದರೆ ಕಾಲಾನುಕ್ರಮ ಪ್ರಶ್ನೆ ಮತ್ತು ಅದೇ ರೀತಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಮತ್ತು ಅದೇ ರೀತಿ ಮ್ಯಾಪ್. ಓವರ್ ಆಲ್ ನಿಮಗೆ 80/80 ವಿಡಿಯೋ ಮಾಡ್ತಾ ಇದ್ದಾನೆ. ಇಲ್ಲಿ ಬಂದಿರುವಂತಹ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ 2025 ಫೈನಲ್ ಎಕ್ಸಾಮ್ನಲ್ಲಿ. ಮತ್ತು ಅದೇ ರೀತಿ ನಿಮ್ಮ ಕಾಲೇಜಿನಲ್ಲಿ ಇವಾಗ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ. ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಿಪೇರ್ಡ್ ಎಕ್ಸಾಮ್ ಆಯಿತಾ, ಜನವರಿ 2025ನಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಕೂಡ ಕಾಲೇಜ್ ಲೆವೆಲ್ನಲ್ಲಿ ಈ ಕ್ವಶನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಕಾಲೇಜ್ ಲೆವೆಲ್ನಲ್ಲಿ ಕೂಡ. ಮತ್ತು ಇನ್ನೊಂದೇನು, ಇಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ಗೆ ವಿತ್ ಆನ್ಸರ್ ಕೂಡ ನಾನು ಈ ಒಂದು PDF ಕೊಟ್ಟಿದ್ದೇನೆ. ಈ ಒಂದು PDF ಲಿಂಕ್ ಕೂಡ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ ಹಾಕ್ತೀನಿ, ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಯಿತಾ. ಡೋಂಟ್ ವರಿ, PDF ಬಗ್ಗೆ ನಿಮ್ಮ ಹತ್ರ ಆಲ್ರೆಡಿ PDF ಇತ್ತಂದರೆ ಅದರೊಳಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಆನ್ಸರ್ ಇತ್ತಂದರೆ ನೋಡ್ಕೊಳ್ಳಿ. ಇಲ್ಲಿ ಆನ್ಸರ್ ಅಲ್ಲಿ ಆನ್ಸರ್, ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದೇ ಮಾಡ್ಕೊಳ್ಳಿ ಆಯಿತಾ. ಸೊ ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ ಇದ್ದರೆ, ಪುಸ್ತಕ ಇದ್ದರೆ ಓಕೆ, ಡೋಂಟ್ ವರಿ ಆಯಿತಾ. ನಂದೇ ನೋಟ್ಸ್ ನೋಡಬೇಕಂತ ಏನಿಲ್ಲ, ಆನ್ಸರ್ ಎಲ್ಲ ಸೇಮ್ ಇರುತ್ತೆ ಆಯಿತಾ. ಜಸ್ಟ್ ಏನು, ಇತಿಹಾಸದಲ್ಲಿ ಪಾಯಿಂಟ್ಸ್ಗಳು ಕರೆಕ್ಟ್ ಹಾಕಿ ಬರಿಬೇಕು. ಇತಿಹಾಸದಲ್ಲಿ ಮೇನ್ಲಿ ಹೇಳ್ತಾ ಇದ್ದಾನೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ನಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ಸ್ಗಳು ಹಾಕಬೇಕು. ಏನು ವಿಷಯಗಳನ್ನು ಒಳಗೊಂಡಿದೆ ಅದು ಕರೆಕ್ಟಾಗಿ ಬರೀರಿ. ಮತ್ತು ಇನ್ನೊಂದೇನು, ಇತಿಹಾಸದಲ್ಲಿ ಓನ್ ಆಗಿ ಬರೀಬಹುದು ಆಯಿತಾ, ನಿಮ್ಮದೇ ವಾಕ್ಯದಲ್ಲಿ ಬರೀಬಹುದು, ಬಟ್ ಪಾಯಿಂಟ್ಸ್ಗಳು ಬರುತ್ತೆ ಆಯಿತಾ. ಇವಾಗ ಸಿಂಧು ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸ್ರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಅಂತ ಅನ್ಕೊಳ್ಳಿ ಆಯಿತಾ, ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ ಆಯಿತಾ. ಒಳಚರಂಡಿಯ ವ್ಯವಸ್ಥೆ ಅಂತ 1ನೇ ಪಾಯಿಂಟ್ ಬರುತ್ತೆ ಆಯಿತಾ. ಬೀದಿಯ ರಸ್ತೆಗಳು, ಕಟ್ಟಡಗಳು, ಈ ರೀತಿ ಎಲ್ಲ ಪಾಯಿಂಟ್ಗಳು ಹಾಕಿ ಬರೀಬೇಕಾಗುತ್ತೆ. ಮತ್ತು ಚೋಳರ ಗ್ರಾಮಾಡಳಿತವನ್ನು ವಿವರಿಸ್ರಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಮೊದಲಿಗೆ ಚೋಳರ ಗ್ರಾಮಾಡಳಿತ ಬಗ್ಗೆ ಬರೀಬೇಕು ಆಯಿತಾ. ಅದರ ಬಗ್ಗೆ ನೀವು ನೋಡ್ಕೊಳ್ಳಿ ಆಯಿತಾ. ನಿಮಗೆ ಇಲ್ಲೆಲ್ಲ ಇದೆ ಈ ಒಂದು PDF ಆನ್ಸರ್. ಇಲ್ಲ ನಿಮ್ಮ PDF ಅಂದರೆ ನಿಮ್ಮ ಹತ್ರ ನೋಟ್ಸ್ನಲ್ಲಿ ಇತ್ತಂದರೆ ನೋಡ್ಕೊಳ್ಳಿ ಆನ್ಸರ್ ಆಯಿತಾ. ಮತ್ತು ಅದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು. ಪ್ಲಾಸ್ಟಿಕ್ ಕದನ ಯಾವಾಗ ನಡೆಯಿತು, ಪ್ಲಾಸ್ಟಿಕ್ ಕದನ ಯಾರ ನಡುವೆ ನಡೆಯಿತು, ಸೊ ಎಲ್ಲ ನೀವು ಬರೀಬೇಕು ಆಯಿತಾ. ಮತ್ತು ಅದೇ ರೀತಿ ಕಾರಣಗಳನ್ನು ಹಾಕಿ ಸ್ಟಾರ್ ಮಾರ್ಕ್ ಹಾಕಿ ಅಂತ ಬರೀಬೇಕು. ಮತ್ತು ಪರಿಣಾಮಗಳು ಅಂತ ಪಾಯಿಂಟ್ ಹಾಕಬೇಕು ಮತ್ತು ಕೆಳಗಡೆ ಸ್ಟಾರ್ ಮಾರ್ಕ್ ಹಾಕಿ ಬರೀಬೇಕು. ಸೊ ಮೇನ್ ಹೆಡ್, ಪರಿಣಾಮಗಳು, ಕಾರಣಗಳು, ಮೇನ್ ಹೆಡ್, ಈ ರೀತಿ ಪ್ಲಾಸ್ಟಿಕ್ ಕದನ ಸಂಕ್ಷಿಪ್ತವಾಗಿ ಸ್ವಲ್ಪ ಟಿಪ್ಪಣಿ ಅಂತೆ ಬರೀರಿ. 5 ಲೈನ್ನಲ್ಲಿ ಬರೀರಿ ಸಾಕು ಆಯಿತಾ. ಸೊ ಈ ರೀತಿಯಲ್ಲಿ ಇವಾಗ 5 ಮಾರ್ಕ್ಸ್ನಲ್ಲಿ ಒಂದು ಪೇಜ್ ಅದು ಹಾಫ್ ಕೂಡ ಆಗಬಹುದು, ಇಲ್ಲಾಂದರೆ ಒಂದೇ ಪೇಜ್ನಲ್ಲಿ ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಎಲ್ಲವೂ ಆನ್ಸರ್ ಇನ್ಕ್ಲೂಡ್ ಆಗಿರಬೇಕು. ಇವಾಗ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಿದಾರೆ ಅಂದರೆ ಇನ್ಕ್ಲೂಡ್ ಆಗಿರಬೇಕು. ಮತ್ತು ಅದೇ ರೀತಿ 10 ಮಾರ್ಕ್ಸ್ಗೆ 3 ಪೇಜಸ್ ಆಗಬಹುದು, ಇಲ್ಲಾಂದರೆ 2 ಪೇಜಸ್ನಲ್ಲಿ ಕೂಡ ನೀವು ಮುಗಿಸ್ಬೋದು. ಬಟ್ ಮ್ಯಾಕ್ಸಿಮಮ್ ಎಷ್ಟು, ಇವಾಗ ಒಂದೊಂದು ಪ್ರಶ್ನೆ ಹೆಂಗಿರುತ್ತೆ ಅಂದರೆ 3 ಪೇಜಸ್ ಕೂಡ ತಗೋತ್ತೆ. ಸೊ 10 ಮಾರ್ಕ್ಸ್ನಲ್ಲಿ ಮತ್ತು 2 ಪೇಜಸ್ ಕೂಡ ತಗೋತ್ತೆ ಯಾವುದು 5 ಮಾರ್ಕ್ಸ್ನಲ್ಲಿ. ಸೊ ಈ ರೀತಿ ಚೆನ್ನಾಗಿ ಬರೀರಿ, ಕರೆಕ್ಟಾಗಿ ಬರೀರಿ ಇತಿಹಾಸದಲ್ಲಿ ಆಯಿತಾ. ಮತ್ತು ಇಲ್ಲಿ ಕಾಲಾನುಕ್ರಮಗಳು, ಇಲ್ಲಿ ಏನು ನಾನು ಹೇಳಿದೆನಲ್ಲ ಇವೇ ಕಾಲಾನುಕ್ರಮ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ 2 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು MCQ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನಾನು ಇಲ್ಲಿ ಆಲ್ರೆಡಿ ಏನು ಕೊಟ್ಟಿದ್ದೀನಲ್ಲ ಇದು ಇಂಪಾರ್ಟೆಂಟ್ಸ್ಗಳಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ವಿಡಿಯೋ ಆಗಿರುತ್ತೆ ಆಯಿತಾ. ಸೊ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಬನ್ನಿ ವಿಡಿಯೋನ ಪ್ರಾರಂಭ. ಸ್ನೇಹಿತರೆ, ನಾವು ಮೊದಲಿಗೆ ಇತಿಹಾಸ ಬ್ಲೂ ಪ್ರಿಂಟ್ ನೋಡೋಣ. 2025 ನಿಮಗೆ 3 ನೀಲಿ ನಕ್ಷೆ ಅವರು ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟ್ಸ್. ಆ 3 ನೀಲಿ ನಕ್ಷೆ ನಾವು ಅನಲೈಸ್ ಮಾಡಿ ಇಲ್ಲಿ ಫೈನಲ್ ಆಗಿ ಯಾವ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ PDF ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ ಮತ್ತು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೇನೆ.
ಇಲ್ಲಿ ನೋಡಿ, ಇಲ್ಲಿ 2 ಮಾರ್ಕ್ಸ್ ಎಲ್ಲವೂ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಇದೆ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ. ಅದೇ ರೀತಿ ಮ್ಯಾಪ್ ಕೂಡ ಇದೆ ಇಲ್ಲಿ. ಅದೇ ರೀತಿ ಇಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅದಾವೆ ಇಲ್ಲಿ ಇಂಪಾರ್ಟೆಂಟ್. ಮತ್ತು ಅದೇ ರೀತಿ ವಿತ್ ಆನ್ಸರ್ ಕೂಡ ಇಲ್ಲಿ ಕೆಳಗಡೆ ಇದೆ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಈ PDF ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಮತ್ತು ಅದೇ ರೀತಿ ಟೆಲಿಗ್ರಾಮ್ನಲ್ಲಿ ಕೂಡ ಹಾಕ್ತೀನಿ. ಸೊ ಮೊದಲಿಗೆ ನಾವು ಯಾವ ಅಧ್ಯಾಯ ಮೇಲೆ ನಮಗೆ 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು. ಸೊ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಸೊ ಇಂಟ್ರೊಡಕ್ಷನ್ ಪರಿಚಯ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಅದೇ ರೀತಿ ಚಾಪ್ಟರ್ 2 ಆಯಿತಾ. ಇಲ್ಲಿ ಸ್ಟೋನ್ ಆ್ಯಂಡ್ ಮೆಟಲ್ ಏಜ್ ಅಂದರೆ ಶಿಲಾಯುಗ ಮತ್ತು ಲೋಹಗಳ ಯುಗ, ಈ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ ಆಯಿತಾ. ಅದೇ ರೀತಿ ಚಾಪ್ಟರ್ 3 ಇಂಡಸ್ ಸಿವಿಲೈಸೇಷನ್ ಅಂದರೆ ಸಿಂಧು ನಾಗರಿಕತೆ, ಈ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯಿತಾ. ಅದೇ ರೀತಿ ಇಲ್ಲಿ 4th ಚಾಪ್ಟರ್ನಲ್ಲಿ ಬಂತು ನೋಡಿ ಇವಾಗ ಸ್ನೇಹಿತರೆ, ಪ್ರಾಚೀನ ಯುಗ ಆಯಿತಾ. ಈ ಒಂದು ಪ್ರಾಚೀನ ಯುಗದಲ್ಲಿ ನಿಮಗೆ ಅಲ್ಲಿ 4.1, 4.2, 4.3 ಈ ರೀತಿ ಬರುತ್ತೆ ಅಲ್ಲಿ ಆಯಿತಾ. ಯಾವ ಒಂದು 4 ಪಾಯಿಂಟ್ ಮೇಲೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು ಅಂತ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಇಲ್ಲಿ ಚಾಪ್ಟರ್ ನಂಬರ್ 4 ಪ್ರಾಚೀನ ಯುಗದಲ್ಲಿ ನಿಮಗೆ ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆ ಎಷ್ಟು ಕೇಳ್ತಾರೆ, 5 ಕೇಳ್ತಾರೆ. ಎಷ್ಟು? 5 ಕೇಳ್ತಾರೆ ಇಲ್ಲಿ 2 ಅಂಕದ ಪ್ರಶ್ನೆ. 5 ಕೂಡ ಇಲ್ಲಿ ನಾನು ಮುಂದೆ ಡಿಸ್ಕಷನ್ ಮಾಡಿದ್ದೇನೆ, ವೇಟ್ ಮಾಡಿ ಮುಂದೆ ಹೇಳ್ತೀನಿ. ಇವಾಗ 5 ಮಾರ್ಕ್ಸ್ ಕ್ವಶನ್ 1 ಮತ್ತು 10 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ ಪ್ರಾಚೀನ ಯುಗದಲ್ಲಿ. ಅದೇ ರೀತಿ ಮಿಡ್ವಲ್ ಪೀರಿಯಡ್ ಅಂದರೆ ಮಧ್ಯಕಾಲೀನ ಯುಗದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಎಷ್ಟು? 3 ಕೇಳ್ತಾರೆ. ಒಂದು 5 ಮಾರ್ಕ್ಸ್ ಕ್ವಶನ್ ಮತ್ತು ಒಂದು 10 ಮಾರ್ಕ್ಸ್ ಕ್ವಶನ್. ಅದೇ ರೀತಿ 6th ಚಾಪ್ಟರ್ ನೋಡಿ, ಮಿಡ್ವಲ್ ಏಜ್ನಲ್ಲಿ ಅಂದರೆ ಮಿಡ್ವಲ್ ಪೀರಿಯಡ್ನಲ್ಲಿ ಕೂಡ ಮಧ್ಯಕಾಲೀನ ಯುಗದಲ್ಲಿ ಕೂಡ ನಿಮಗೆ 5.1, 5.2, 5.3 ಈ ರೀತಿ ಎಲ್ಲ ಬರುತ್ತೆ ಅಲ್ಲಿ ಆಯಿತಾ. ನೀವು ಅದರ ಬಗ್ಗೆ ಏನೂ ವರಿ ಮಾಡೋಕ್ಕೆ ಹೋಗಬೇಡ್ರಿ ಆಯಿತಾ. ಇಲ್ಲಿ 6th ಚಾಪ್ಟರ್ನಲ್ಲಿ ಸಾಮಾಜಿಕ ಧಾರ್ಮಿಕ ಸೋಷಿಯಲ್ ರಿಲೀಜಿಯಸ್ ಚಾಪ್ಟರ್ನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ 1 ಮತ್ತು 5 ಮಾರ್ಕ್ಸ್ ಕ್ವಶನ್ 1. ಅದೇ ರೀತಿ 7th ಚಾಪ್ಟರ್ನಲ್ಲಿ ನಿಮಗೆ ಮಾಡರ್ನ್ ಪೀರಿಯಡ್ ಅಂದರೆ ಆಧುನಿಕ ಯುಗದಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ 3 ಕೇಳಲಾಗುವುದು ಮತ್ತು 10 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಮತ್ತು ಮ್ಯಾಪ್ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಬನ್ನಿ ಇವಾಗ ವಿಡಿಯೋನ ಪ್ರಾರಂಭ ಮಾಡೋಣ. ನೋಡಿದ್ರಲ್ಲ ಯಾವ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು. ಇಲ್ಲಿ ಮೇನ್ಲಿ ನಮಗೆ ಇಂಪಾರ್ಟೆಂಟ್ ಯಾವುದಂದರೆ 4ನೆಯ ಚಾಪ್ಟರ್ ಯಾವುದು, ಪ್ರಾಚೀನ ಯುಗ ಅಂದರೆ ಓವರಾಲ್ ಅಲ್ಲಿ ಬಹಳ ಬರುತ್ತೆ ಒಳಗಡೆ ಆಯಿತಾ. ಮತ್ತು ಅದೇ ರೀತಿ ಮಧ್ಯಕಾಲೀನ ಯುಗ ಮತ್ತು ಅದೇ ರೀತಿ ಆಧುನಿಕ ಯುಗ ಮತ್ತು ಸಾಕು. ಯಾಕೆಂದರೆ ಇಲ್ಲಿ 10 ಮಾರ್ಕ್ಸ್, 5 ಮಾರ್ಕ್ಸ್, 2 ಮಾರ್ಕ್ಸ್ ಬಹಳ ಕ್ವಶನ್ ಇಲ್ಲಿ ಕವರ್ ಆಗಿಬಿಡುತ್ತೆ ನಮ್ಮದು. ಸೊ ಇಲ್ಲಿ ನಾವು ಫೋಕಸ್ ಮಾಡಬೇಕು. ಅದೇ ರೀತಿ ಇಲ್ಲಿ ಸಿಂಪಲ್ ಆಗಿ ನಮಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಸಿಗುತ್ತೆ ಎಲ್ಲಿ, 3ನೇ ಅಧ್ಯಾಯದಲ್ಲಿ. ಓಕೆ, ಸಿಂಧು ನಾಗರಿಕತೆಯ ನಗರ ಯೋಜನೆಗಳ ಬಗ್ಗೆ ಕೇಳ್ಬೋದು, ಇಲ್ಲಾಂದರೆ ಸಿಂಧು ನಾಗರಿಕತೆ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಶ್ನೆ, ಎರಡು ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಬಂದೇ ಬರುತ್ತೆ ಅಂತ. ಅದೇ ರೀತಿ ಇಲ್ಲಿ ಯಾವುದು, ಇಲ್ಲಿ ಆಧುನಿಕ ಯುಗದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ 1 ವಿತ್ ಆನ್ಸರ್ ಮುಖಾಂತರ. ಬನ್ನಿ ಇವಾಗ ವಿಡಿಯೋನ ಪ್ರಾರಂಭ ಮಾಡೋಣ. MCQ ಕ್ವಶನ್ ಮೊದಲಿಗೆ ನೋಡೋಣ. ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ ನೋಡೋಣ, 5 ಮಾರ್ಕ್ಸ್ ಕ್ವಶನ್ ನೋಡೋಣ ಮತ್ತು 10 ಮಾರ್ಕ್ಸ್ ಮತ್ತು ಮ್ಯಾಪ್ ಎಲ್ಲವೂ ನೋಡೋಣ. ಕಾಲಾನುಕ್ರಮ ಕೂಡ ನೋಡೋಣ ಸ್ನೇಹಿತರೆ, ನಿಮಗೆ ಯೂಸ್ ಆಗಿಬಿಡುತ್ತೆ ಆಯಿತಾ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ MCQ ಕ್ವಶನ್ ನೋಡೋಣ. ಇಲ್ಲಿ ನೋಡಿ, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ನಾಣ್ಯಶಾಸ್ತ್ರ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದು. ನೆಕ್ಸ್ಟ್ ಕ್ವಶನ್ ನಂಬರ್ 2, ಸಿಂಧೂ ಜನರ ಪ್ರಧಾನ ದೇವತೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾತೃ ದೇವತೆ. ಕ್ವಶನ್ ನಂಬರ್ 3, ಶಿವಾಜಿಯ ಕಿರೀಟಧಾರಣೆ ಆದ ವರ್ಷ ಶಾಸ 1674. ಕಾಲಾನುಕ್ರಮದಲ್ಲಿ ಕೂಡ ಕೇಳ್ಬೋದು, ಸೊ ಇಸ್ವಿ ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. ಅದೇ ರೀತಿ ವೇದಗಳಿಗೆ ಹಿಂದಿರುಗಿ ಎಂದು ಪ್ರಸಿದ್ಧ ಕರೆ ನೀಡಿದವರು ಯಾರಂತ ತಕ್ಷಣ ಸ್ವಾಮಿ ದಯಾನಂದ ಸರಸ್ವತಿ ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಇಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇಲ್ಲಿ ನಿಮಗೆ ಒಂದು ಹಾಟ್ಸ್ ಕ್ವಶನ್ ಇಲ್ಲಿ ಕೇಳಿದ್ದಾರೆ MCQ ಕ್ವಶನ್ ಅಲ್ಲಿ. ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು. ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಇಲ್ಲಿ ಇವಾಗ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸರಿಯಾದ ಆರಿಸಿ ಬಿಟ್ಟ ಸ್ಥಳ ನೋಡಿ, ಖಾಲಿ ಬಿಟ್ಟ ಸ್ಥಳ. ಸೊ ಇಲ್ಲಿ ಕ್ಷೇತ್ರ ಅಂದರೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ಸ್ಗಳು ಮೇಲ್ಗಡೆ ಕೊಟ್ಟಿರ್ತಾರೆ ನಿಮಗೆ. ಕ್ಷೇತ್ರ ಎಂದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ.
ಉಳುಮೆಯ ಭೂಮಿ ಅಂತ ಇದೆ ನೋಡಿ ಆಪ್ಷನ್ ಆಯಿತಾ. ಅದೇ ರೀತಿ 7 ಡ್ಯಾಶ್ ಕನಿಷ್ಕನ ರಾಜಧಾನಿಯಾಗಿತ್ತು, ಯಾವುದು? ಪುರುಷಪುರ. ಅದೇ ರೀತಿ ಕ್ವಶನ್ ನಂಬರ್ 8 ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿದೆ ನೋಡಿ, ದಿನ್ ಇ ಇಲಾಯಿ. ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಸೊ ಲಾರ್ಡ್ ವೆಲ್ಲೆಸಿ. ಆಪ್ಷನ್ ಇಲ್ಲಿ ಇದೆ ನೋಡಿ, ಅಲ್ಲಿ ಆಪ್ಷನ್ ಮೇಲ್ಗಡೆ ಇದೆ. ಅದೇ ನೆಕ್ಸ್ಟ್ ಕ್ವಶನ್ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಇದಕ್ಕೆ ಆನ್ಸರ್ ಆಗಿರುತ್ತೆ ದಾದಾಬಾಯಿ ನೌರೋಜಿ ಆಯ್ತಾ. ಸೊ ಅದೇ ರೀತಿ ಇಲ್ಲಿ ಇವಾಗ ಹೊಂದಿಸಿ ಬರೀರಿ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಇಲ್ಲಿ ನೋಡಿ ಟೈಲಮಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿಯೋಗ್ರಫಿ. ಅದೇ ರೀತಿ ಶ್ರೀ ವಿಜಯ ಇದಕ್ಕೆ ಆನ್ಸರ್ ಆಗಿರುತ್ತೆ ಕವಿರಾಜ್ಯ ಮಾರ್ಗ. ಅದೇ ರೀತಿ ರಾಮದಾಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ ಅಂತ. ಅದೇ ರೀತಿ 2ನೇ ಇಬ್ರಾಹಿಂ ಆದಿಲ್ ಶಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಜಗದ್ಗುರು ಬಾದ್ಶಾ ಅಂತ. ಟಿಪ್ಪು ಸುಲ್ತಾನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೈಸೂರಿನ ಹುಲಿ. ಅದೇ ರೀತಿ ಇವಾಗ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ಮೌರ್ಯರ ರಾಜ್ಯ ಲಾಂಛನ ಯಾವುದು ಅಂತ ಇಲ್ಲಿ ಕೇಳಿದರೆ ಧರ್ಮಚಕ್ರ. ಕುಡುವೈಲ್ ಎಂದರೆ ಏನು? ಅದೃಷ್ಟ ಅಂತ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಗುರು ಗ್ರಂಥ ಸಾಹೇಬ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷ್ ವಿರುದ್ಧ ಏಕೆ ದಂಗೆ ಎದ್ದಳು? ಸೊ ಇದಕ್ಕೆ ಆನ್ಸರ್ ಇಲ್ಲಿ ನಾನು ಮೇಲ್ಗಡೆ ಕೊಟ್ಟಿದ್ದೇನೆ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಬಾಲ್ ಗಂಗಾಧರ್ ದೇಶಪಾಂಡೆ. ಇಲ್ಲಿ ಕಾಲಾನುಕ್ರಮ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಶ್ಯೂ ಆಗ್ತಾ ಇರುತ್ತೆ. ಸೊ ಇಲ್ಲಿ 1ನೇಯ ಕಾಲಾನುಕ್ರಮ ಯಾವುದಂದ್ರೆ ಇದು ಕಲಿಂಗ ಯುದ್ಧ ಆಯ್ತಾ. 1ನೇದು ಕಲಿಂಗ ಯುದ್ಧ ಬರುತ್ತೆ. 2ನೇದು ಮಾಣಿಗೇಟ್ ಸುಲೇಮಾನ್ ಭೇಟಿ. ಅದೇ ರೀತಿ 3ನೇದು 1ನೇಯ ಪಾನಿಪತ್ ಕದನ. 4ನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ. ಇದು 4ನೇದಾಗಿರುತ್ತೆ. ಸೊ ಫಸ್ಟ್ ವಿಶ್ವದಲ್ಲಿ ಕಲಿಂಗ ಯುದ್ಧ ಬರುತ್ತೆ. 2ನೇದು ಮಾಣಿಕೇಟ್ ಸುಲೇಮಾನ್ ಭೇಟಿ. 3ನೇದು 1ನೇಯ ಪಾನಿಪತ್ 1526ರಲ್ಲಿ ಆಯಿತು ಆಯಿತಾ. 2ನೇಯ ಪಾನಿಪತ್ 1556ರಲ್ಲಿ. ಸೊ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಇದು ಕೊನೆಯದಾಗಿ ಬರುತ್ತೆ. ಇಲ್ಲಿ ಕೆಲವೊಂದು MCQ ಕ್ವಶನ್ಸ್ಗಳು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ಇಲ್ಲಿ ಇಂಗ್ಲೀಷ್ ವರ್ಷನ್ ಕೆಳಗಡೆ ಇದೆ. ಸೊ 1ನೇ ಪ್ರಶ್ನೆ ಪ್ರತಿಪಾದನೆ ಎ, ಇಲ್ಲಿ ಕಾರಣ ಬಿ ಅಂತ ಕೊಟ್ಟಿದ್ದಾರೆ. ಭಾರತ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಆಪ್ಷನ್ ಎ ಆಯಿತು. ಆಪ್ಷನ್ ಬಿ ಕಾರಣ ಇದು ಆರ್ಯ ನೆಲವಾಗಿದ್ದರಿಂದ ಆರ್ಯವರ್ತ ಎಂದು ಕರೆಯಲ್ಪಟ್ಟಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಬಿಗಳೆರಡು ಸರಿಯಾಗಿದೆ. ಬಿ ಯು ಎ ನ ಸರಿಯಾದ ವಿವರಣೆಯಾಗಿದೆ ಅಂತ. ಕ್ವಶನ್ ನಂಬರ್ 2 ಅರಬ್ ಪ್ರವಾಸಿ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಅಮೋಘ ವರ್ಷ. ಕ್ವಶನ್ ನಂಬರ್ 3 ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ? ಜಾಮಾ ಮಸೀದ್ ಇದು ವಿಜಯಪುರದಲ್ಲಿ ಬರುತ್ತೆ. ಮೋತಿ ಮಸೀದ್ ಆಗಿರ್ಬೋದು, ದಿವಾನ್ ಇ ಆಮ್ ಆಗಿರ್ಬೋದು, ಕಂಪು ಕೋಟೆ ಅವೆಲ್ಲ ದೆಹಲಿಯಲ್ಲಿ ಬರುತ್ತೆ. ಶಕ್ತಿ ವಿಶಿಷ್ಟಾ ದೇವತಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಬಸವೇಶ್ವರಯ್ಯ. ಆಪ್ಷನ್ ಎ ಕೊಟ್ಟಿದ್ದಾರೆ ನೋಡಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಶಾಂತಕವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮಗೆ ಕೊಟ್ಟಿರುವ ಖಾಲಿ ಬಿಟ್ಟ ಸ್ಥಳ ನೋಡಿ 6. ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು? ಓಕೆ, ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಇದಕ್ಕೆ ಆನ್ಸರ್ ಆಗಿರುತ್ತೆ ಪತಂಜಲಿ. ಗ್ರಾಮ ಸ್ವಯಂ ಆಡಳಿತವು ಡ್ಯಾಶ್ ರ ಪ್ರಮುಖ ಲಕ್ಷಣವಾಗಿದೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಸ್ನೇಹಿತರೆ. ಇವೆಲ್ಲ MCQ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಚೋಳ ಆಯ್ತಾ, ಚೋಳರು. ಕ್ವಶನ್ ನಂಬರ್ 8 ಇವರನ್ನು ಕನ್ನಡ ಆದಿಕವಿ ಎಂದು ಕರೆಯಲಾಗಿದೆ ಪಂಪ. ವೇದಾಂತ ಕಾಲೇಜನ್ನು ಪ್ರತಿಪಾದಿಸಿದವರು ರಾಜಾರಾಮ್ ಮೋಹನ್ ರಾಯ್. ಅದೇ ರೀತಿ ಡ್ಯಾಶ್ ರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ. ಯಾರಿಗೆ? ವಿವೇಕಾನಂದ್ ಆಯ್ತಾ. ಇಲ್ಲಿ ಆಪ್ಷನ್ ಮೇಲ್ಗಡೆ ನಿಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೊಂದಿಸಿ ಬರೆಯಿರಿ. ಗೌತಮ ಬುದ್ಧ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಷ್ಟಾಂಗ ಮಾರ್ಗ. ಅದೇ ರೀತಿ ಅಶೋಕ ಇದಕ್ಕೆ ಆನ್ಸರ್ ಆಗಿರುತ್ತೆ ಧರ್ಮ ವಿಜಯ. ಅದೇ ರೀತಿ ಅಕ್ಬರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಗೊಂಡಾವನ ಆಕ್ರಮಣ. ಅದೇ ರೀತಿ ಅನುರುದ್ದೀನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಡಿಯಾರ ಕದನ ಅಂತ. ಲಾಲಾ ಲಜಪತ್ ರಾಯ್ ಇದಕ್ಕೆ ಆನ್ಸರ್ ಆಗಿರುತ್ತೆ ತೀವ್ರಗಾಮಿ ನಾಯಕ. ಇಲ್ಲಿ ಕೊನೆಯದ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ನಿಮಗೆ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಸೊ ಗ್ರೀಕ್ ಭಾಷೆಯಿಂದ ಬಂದಿದೆ. ಅದೇ ರೀತಿ ಮಹೆಂಜೋದಾರೋ ಪದದ ಅರ್ಥವೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಮಡಿದವರ ದಿಬ್ಬ ಅಂತ. ಅದೇ ರೀತಿ ಕ್ಷೇತ್ರ ಎಂದರೇನು? ಉಳಿಮೆಯ ಭೂಮಿ ಅಂತ. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು? ಓಕೆ, ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿ. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕ ಕಥಾ ವೈಭವ. ಅದೇ ರೀತಿ ಇವೆಲ್ಲ ನಿಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇದ್ದೇನೆ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಕಾಲಾನುಕ್ರಮ ನೋಡಿ. ಸೊ ಇಲ್ಲಿ 1ನೇದು ಯಾವುದಾಗುತ್ತೆ? ಇಲ್ಲಿ ನಿಮಗೆ ತಕ್ಕೊಳಂ ಕದನ ಆಯಿತಾ. ಸೊ ತಕ್ಕೊಳಂ ಕದನ 948ರಿಂದ
1949 ಈ ಒಂದು ಇಸ್ವಿ ಆಗಿರುತ್ತೆ. ಇಲ್ಲಿ ಎರಡನೇದು ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದರು ಯಾವಾಗ? ಆಯಿತಾ, 1689ರಲ್ಲಿ. ಸೊ ಅದೇ ರೀತಿ ಇಲ್ಲಿ ಮೂರನೇದು ಯಾವುದಾಗುತ್ತೆ ನಿಮಗೆ? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ, ಇದು 1885ರಲ್ಲಿ. ಇಲ್ಲಿ ಮೂರನೇದು ಯಾವುದಾಗುತ್ತೆ ನಿಮಗೆ? ಹರಪ್ ನಗರವನ್ನು ಪತ್ತೆ ಹಚ್ಚಿದ್ದು 1921ರಲ್ಲಿ. ಒಂದನೇದು ತಕೊಳಂ ಕದನ, ಆಯ್ತಾ, ಒಂದನೇದು ತಕೊಳಂ ಕದನ ಆಗುತ್ತೆ. ಅದೇ ರೀತಿ ಎರಡನೇದು ಚಿಕ್ಕ ದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು ಅಂತ ಎರಡನೇದಾಗುತ್ತೆ. ಮೂರನೇದು ಯಾವುದಾಗುತ್ತೆ? ಇಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಆಗುತ್ತೆ. ಅದೇ ರೀತಿ ನಾಲ್ಕನೇದು ಹರಪ್ ನಗರವನ್ನು ಪತ್ತೆ ಹಚ್ಚಿದ್ದು ಅಂತ ಆಗುತ್ತೆ. ಸೊ ಮ್ಯಾಪ್ ಕೂಡ ನೋಡೋಣ ನಾವು ಕೊನೆಯಲ್ಲಿ. ಸೊ ಅದೇ ರೀತಿ ಇವಾಗ ಬೇರೆ ಪ್ರಶ್ನೆಗಳು ನೋಡೋಣ ಬನ್ನಿ ಸ್ನೇಹಿತರೆ, ಇಂಪಾರ್ಟೆಂಟ್. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿ. ಸೊ ಒಂದನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ಎರಡನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ಮೂರನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ಅದೇ ರೀತಿ ಐದನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ. ಅದೇ ರೀತಿ ಇಲ್ಲಿ ನಿಮಗೆ ಖಾಲಿ ಬಿಟ್ಟ ಸ್ಥಳ ಇದು ಪತಂಜಲಿ ಆರನೇದಾಗಿರುತ್ತೆ. ಅದೇ ರೀತಿ ಏಳನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ನಿಮಗೆ ಚೋಳಸ್. ಅದೇ ರೀತಿ ಎಂಟನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ನಿಮಗೆ ಇಲ್ಲಿ ಪಂಪ. ಅದೇ ರೀತಿ ಒಂಬತ್ತನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇಲ್ಲಿ ನಿಮಗೆ ರಾಜಾರಾಮ್ ಮೋಹನ್. ಅದೇ ರೀತಿ 10ನೇ ಪ್ರಶ್ನೆಗೆ ಆನ್ಸರ್ ವಿವೇಕಾನಂದ್. ಬೇಗ ಬೇಗ ನಾನು ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರಿ, ಆಯಿತಾ. ಸೊ ಗೌತಮ ಬುದ್ಧ ಒಂದನೇದು, ಇದಕ್ಕೆ ಎರಡನೇ ಆಪ್ಷನ್. ಅಶೋಕ ಇದಕ್ಕೆ ಇಲ್ಲಿ ಐದನೇ ಆಪ್ಷನ್. ಅಕ್ಬರ್ ಇದಕ್ಕೆ ಇಲ್ಲಿ ನಾಲ್ಕನೇ ಆಪ್ಷನ್, ಆಯಿತಾ. ಅದೇ ರೀತಿ ಅನುರುದ್ದೀನ್ ಇದಕ್ಕೆ ಮೂರನೇ ಆಪ್ಷನ್. ಲಾಲಾ ಲಜಪತ್ ರಾಯ್ ಇದು ಆರನೇ ಆಪ್ಷನ್. ಇಲ್ಲಿ ಸಾಮಾನ್ಯ ಒಂದು ಅಂಕದ ಪ್ರಶ್ನೆ ಆಲ್ರೆಡಿ ನಾನು ಮೇಲ್ಗಡೆ ತೋರಿಸಿದ್ದೀನಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಬನ್ನಿ ಇವಾಗ ಇಲ್ಲಿ ಕಾಲಾನುಕ್ರಮ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ ಯಾಕೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಅಂದರೆ ಒಂದೇ ವಿಡಿಯೋನಲ್ಲಿ ಹೇಳಿಬಿಟ್ರೆ ಈಸಿ ಆಗಿಬಿಡುತ್ತೆ. ಸುಮ್ಮನೆ ಮತ್ತೆ ಅವರಿಗೊಂದು ವಿಡಿಯೋ ಇವ್ರಿಗೊಂದು ವಿಡಿಯೋ ಮಾಡಿದರಿಂದ ನನಗೆ ಟೈಮ್ ಇರಲ್ಲ. ಸೊ ಅದಕ್ಕೆ ನಾನು ಒಂದೇ ವಿಡಿಯೋನಲ್ಲಿ ಹೇಳ್ತಾ ಇದ್ದೇನೆ. ಸೊ ಒಂದನೇದು ಬಾಟಲಮ್ ಆಫ್ ತಕೊಳಂ, ಆಯಿತಾ. ಅದೇ ರೀತಿ ಪರ್ಚೇಸ್ ಆಫ್ ಮೈಸೂರು ಚಿಕ್ಕ ದೇವರಾಜ ಒಡೆಯರ್ ಎರಡನೇದು. ಅದೇ ರೀತಿ ದ ಫಸ್ಟ್ ಸೀಸನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಮೂರನೇದು. ನಾಲ್ಕನೇದು ಡಿಸ್ಕವರಿ ಆಫ್ ಹರಪ್ಪ. ಸೊ ನೆಕ್ಸ್ಟ್ ಕ್ವಶನ್ಗಳು ನೋಡೋಣ ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಈ ಸ್ಥಳವನ್ನು ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೊಹೆಂಜೊದಾರೋ. ಅದೇ ರೀತಿ ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡು ಹರ್ಷನ ಹರ್ಷ ಹಾರಿ ಹೋಯಿತು ಎಂದು ಉಲ್ಲೇಖಿಸುತ್ತದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಐಹೊಳೆ ಶಾಸನ ಆಪ್ಷನ್ ಎ. ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಶಿವಾಜಿ ಮತ್ತು ಜೈಸಿಂಗ್. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ? ಕಾನ್ಪುರ್ ನಾನಾ ಸಾಹೇಬ್ ಅಂತ. ನೆಕ್ಸ್ಟ್ ಕ್ವಶನ್, ರಾಜ್ ಪುನರ್ ವಿಂಗಡಣೆಯ ಸಮಿತಿಯ ಚೇರ್ಮನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫಜಲ್ ಅಲಿ. ಬುದ್ಧ ಚರಿತವನ್ನು ಬರೆದವರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಶ್ವಘೋಷ. ಅದೇ ರೀತಿ ಏಳನೇ ಪ್ರಶ್ನೆಗೆ ಆನ್ಸರ್ ಡ್ಯಾಶ್ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಶಿ. ಜೈನ ಧರ್ಮ ಸ್ವೀಕರಿಸಿದ ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ. ಅದೇ ರೀತಿ ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾಣಿಕೇಟ್. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ 1602. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಹೊಂದಿಸಿ ಬರೀರಿ ನೋಡಿ. ಹುವೆಂಗ್ ಥಾಂಗ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಯುವಿಕಿ ಅಂತ ಮೂರನೇ ಆಪ್ಷನ್ ಇದೆ ನೋಡಿ. ಪಾಂಚೌ, ಇದಕ್ಕೆ ಆನ್ಸರ್ ಆಗಿರುತ್ತೆ ಚೀನಾದ ಸೇನಾನಿ. ಪೊನ್ನ ಕವಿ ಚಕ್ರವರ್ತಿ, ಉಭಯ ಕವಿ ಚಕ್ರವರ್ತಿ. ಅದೇ ರೀತಿ ಅಕ್ಬರ್ ದಿನ್ ಇ ಇಲಾಯಿ ಕೈಗಾರಿಕೆರಣ ಇಲ್ಲವೇ ವಿನಾಶ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು ನೋಡಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಶೋ ಆಗ್ತದೆ. ನ್ಯೂಮಿಕ್ಸ್ ಮ್ಯಾಕ್ಟಿಸ್ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದು ಅಂತ, ಆಯ್ತಾ. ಅದೇ ಕ್ವಾರ್ಟರ್ ಜಾಯಿಂಟ್ ಮೈನ್ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಹಳೆಯ ಶಿಲಾಯುಗ ಮಾನವನನ್ನು ಅಂತ. ಕುಡುವಲ್ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಕುಡುವೈಲ್ ಎಂದರೇನು? ಅದೃಷ್ಟ ಎಂದರ್ಥ. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜಯನ್ನು ಹೆಸರಿಸಿ. ಓಕೆ, ರಾಜ ಯಾರು? ರಾಜ ಒಡೆಯರ್. ಶಾಸ 1610ರಲ್ಲಿ. ಓಕೆ, ರಾಜ ಒಡೆಯರು, ಆಯ್ತಾ. ನೆಕ್ಸ್ಟ್ ಕ್ವಶನ್, ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಯಾವ ವರ್ಷ ಜರುಗಿತು? ಇದಕ್ಕೆ ಆನ್ಸರ್ ಆಗಿರುತ್ತೆ 1800ರಲ್ಲಿ, ಆಯ್ತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಯಿತು. 2 ಅಂಕದ ಪ್ರಶ್ನೆ ನೋಡೋಣ, ವೇಟ್ ಮಾಡಿ. ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ ಇದು ಒಂದನೇದಾಗುತ್ತೆ. ಗುಪ್ತ ಶಕೆ ಇದು ಎರಡನೇದಾಗುತ್ತೆ, ಆಯ್ತಾ. ಮೂರನೇದು ಯಾವ್ದಾಗುತ್ತೆ? ಇಲ್ಲಿ 1ನೇ ತೇರನ್ ಕದನ ಮೂರನೇದಾಗುತ್ತೆ. ಬಿದರ್ನಲ್ಲಿ ಮದರ್ಸಾ ನಿರ್ಮಾಣ ಇದು 4ನೇದಾಗುತ್ತೆ. ಸೊ ಹಿಂಗೆ ಕಾಲಾನುಕ್ರಮದಲ್ಲಿ ಬರೀಬೇಕು. ಫಸ್ಟ್ ಇದು ಬರಿಬೇಕು ಯಾವುದು? ಸಿ, ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ. ಮೂರನೆಯ ಬೌದ್ಧ ಧರ್ಮ ಸಮ್ಮೇಳನ ಅಂತ ಒಂದನೇದು ಹಾಕಿ ಬರಿಬೇಕು ಈ ರೀತಿ. ಎರಡನೇದು ಗುಪ್ತ ಶಕೆ ಅಂತ ಬರಬೇಕು. ಮೂರನೇದು 1ನೇಯ ತೈರನ್ ಕದನ. 4ನೇದು ಬಿದರ್ನಲ್ಲಿ ಮದರ್ಸಾ ನಿರ್ಮಾಣ ಅಂತ ಬರಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಗ ಬೇಗ ಇಲ್ಲಿ ಟಿಕ್ ಮಾಡಿಸ್ತೀನಿ. ಸೊ ಇದಕ್ಕೆ ಆನ್ಸರ್ ಆಗುತ್ತೆ ಮೊಹೆಂಜೊದಾರೋ ಆಪ್ಷನ್ ಎ. ಅದೇ ರೀತಿ 3ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ. 4ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಡಿ.
ಅದೇ ರೀತಿ 5ನೇ ಪ್ರಶ್ನೆಗೆ ಆನ್ಸರ್ ಫಜಲ್ ಅಲಿ. ಅದೇ ರೀತಿ ಇಲ್ಲಿ ನಿಮಗೆ ಖಾಲಿ ಬಿಟ್ಟ ಸ್ಥಳ ನೋಡಿ, ಬುದ್ಧಚರ್ಯ ರಿಟರ್ನ್ ಬೈ, ಇದಕ್ಕೆ ಆನ್ಸರ್ ಆಗುತ್ತೆ ಅಶ್ವಘೋಷ. ಅದೇ ರೀತಿ 7ನೇ ಪ್ರಶ್ನೆಗೆ ಆನ್ಸರ್ ಕಾಶಿ. 8ನೇ ಪ್ರಶ್ನೆಗೆ ಆನ್ಸರ್ ಇಲ್ಲಿ ಚಂದ್ರಗುಪ್ತ ಮೌರ್ಯ. 9ನೇ ಪ್ರಶ್ನೆಗೆ ಆನ್ಸರ್ ಮಾಣಿಕೇಟ್. 10ನೇ ಪ್ರಶ್ನೆಗೆ ಆನ್ಸರ್ ಓಕೆ 1602. ಓಕೆ, ಇದು ಆನ್ಸರ್ ಆಗುತ್ತೆ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ವೆಂಗ್ ಥಾಂಗ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸುಯುಕಿ ಆಪ್ಷನ್ 3. ಅದೇ ರೀತಿ ಪಾಂಚೋ ಆಪ್ಷನ್ 4th ಚೈನೀಸ್ ಜನರಲ್ ಅಂತ. ಅದೇ ರೀತಿ ಪೊಣ್ಣ, ಇದಕ್ಕೆ ಆನ್ಸರ್ ಆಗಿರುತ್ತೆ ಉಭಯ ಚಕ್ರವರ್ತಿ ಆಪ್ಷನ್ 1. ಅಕ್ಬರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ದಿನ್ ಇ ಲಾಯಿ. ಸರ್ ಎಂ ವಿಶ್ವೇಶ್ವರಯ್ಯ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಡಸ್ಟ್ರಿಯಲೈಸೇಷನ್ ಆರ್ ಪ್ರಿಸಿಸ್. ಕಾಲಾನುಕ್ರಮದಲ್ಲಿ ಸೊ 1ನೇದು ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್, ಓಕೆ ಫಸ್ಟ್ ಒನ್. ಸೆಕೆಂಡ್ ಒನ್ ಓಕೆ ಕಾಮೆನ್ಸ್ಮೆಂಟ್ ಆಫ್ ಗುಪ್ತಾ ಏರಾ, ಇದು ಸೆಕೆಂಡ್ ಒನ್. ಓಕೆ ಥರ್ಡ್ ಒನ್ ಫಸ್ಟ್ ಬಾಟಲ್ ಆಫ್ ತೈರನ್. 4th ಒನ್ ಮದರ್ಸಾ ಬಿಲ್ಡ್ ಅಟ್ ಬಿದರ್. ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ? ರೋಮನ್ ಅವರು. ಗುಪ್ತ ಶಕೆ ಶಾಶ 320. ಶಿವಾಜಿ ಮತ್ತು ಜೈಸಿಂಗ್ರ ನಡುವೆ ಆದ ಒಪ್ಪಂದ ಯಾವುದು? ಪುರಂದರ ಒಪ್ಪಂದ ಆಪ್ಷನ್ ಎ. ಭಾರತದಲ್ಲಿ ಡಚ್ಚರ ರಾಜಧಾನಿ ಪುಲಿಕಾಟ್. ಮಧ್ಯವರ್ತಿಗಳಿಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವ ಪದ್ಧತಿ ರೈತವಾರಿ ಪದ್ಧತಿ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಖಾಲಿ ಬಿಟ್ಟ ಸ್ಥಳ. ರಾಷ್ಟ್ರಕೂಟರ ರಾಜ್ಯ ಲಾಂಛನ, ಇದಕ್ಕೆ ಆನ್ಸರ್ ಆಗಿರುತ್ತೆ ಗರುಡ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ರನ್ನ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಆದಿಲ್ ಶಾ. ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ವೆಲ್ಲೆಸ್ಸಿ ಅಂತ ಆಪ್ಷನ್ ಮೇಲ್ಗಡೆ ಇದೆ ಎಲ್ಲ ಸಹಾಯಕ ಸೈನ್ಯ ಪದ್ಧತಿ ಆಯ್ತಾ. ಏಸೂರು ಕೊಟ್ಟರು ಈಸೂರು ಕೊಡೆಯುವ ಎಂಬುದು ಡ್ಯಾಶ್ ಚಳುವಳಿಯ ಘೋಷಣೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ವಿಟ್ ಇಂಡಿಯಾ ಚಳುವಳಿ. ಕ್ವಶನ್ ನಂಬರ್ ಇವಾಗ 11 ನೋಡೋಣ, ಹೊಂದಿಸಿ ಬರೀರಿ. ಕಲ್ಹನ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜತರಂಗಿಣಿ ಆಪ್ಷನ್ 2. ಗೌತಮಿ ಬಾಲಶ್ರೀ, ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಸಿಕ ಗುಹಶಾಸನ. ಇಮ್ಮಡಿ ಪುಲಿಕೇಶಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ದಕ್ಷಿಣ ಫತೇಶ್ವರ. ಮೊಹಮ್ಮದ್ ಗವಾನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಮಂಜೀರ್ ಉಲ್. ಅದೇ ರೀತಿ ರಾಜಾರಾಮ್ ಮೋಹನ್ ರಾಯ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತೀಯ ಪುನರ್ಜೀವನ ಉಷಾ ತಾರೆ ಆಯ್ತಾ. ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ನಿಮಗೆ MCQ ಕ್ವಶನ್ಸ್. ಖಾಲಿ ಬಿಟ್ಟ ಸ್ಥಳ, ಸಾಮಾನ್ಯ 1 ಅಂಕದ ಪ್ರಶ್ನೆಗಳು, MCQ ಕ್ವಶನ್ಸ್ ಆಯ್ತಾ. ಮತ್ತು ಅದೇ ರೀತಿ ಕಾಲಾನುಕ್ರಮ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ಇಲ್ಲಿ ನಿಮಗೆ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ನೋಡಿ. ಉತ್ಖನನ ಎಂದರೇನು? ಓಕೆ, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಬಳಸುವ ಸಾಧನ. ನೆಕ್ಸ್ಟ್ ಕ್ವಶನ್, ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥರು ಯಾರಾಗಿದ್ದರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಗೃಹಪತಿ, ಪುರುಷ ಸದಸ್ಯ ಯಾವುದಾದ್ರು ಒಂದು. ಅದೇ ರೀತಿ ಮೊಘಲ್ ಸಂತತಿಯ ಸ್ಥಾಪಕ ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಬಾಬರ್. ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ಅದೇ ರೀತಿ INA ಓಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ. ಅದೇ ರೀತಿ ಇಲ್ಲಿ ನಿಮಗೆ ಕಾಲಾನುಕ್ರಮ ನೋಡಿ. 1ನೇದು ಯಾವುದಾಗುತ್ತೆ? ಅಶೋಕನ ಪಟ್ಟಾಭಿಷೇಕ ಆಗುತ್ತೆ 1ನೇದು. 2ನೇ ತೇರನ್ ಯುದ್ಧ ಆಗುತ್ತೆ. 3ನೇದು ಮಂಗಳೂರು ಒಪ್ಪಂದ ಆಗುತ್ತೆ. ಅದೇ ರೀತಿ 4ನೇದು JVP ಸಮಿತಿ ವರದಿ ಆಗುತ್ತೆ. ಇವಾಗ ಅದೇ ರೀತಿ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿ ರೋಮನ್ಸ್. ಅದೇ ರೀತಿ ಗುಪ್ತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಗುಪ್ತಾ ಏರಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ 3ನೇದಕ್ಕೆ. ಅದೇ ರೀತಿ 4ನೇದಕ್ಕೆ ಆನ್ಸರ್ ಯಾವುದಾಗಿರುತ್ತೆ ಪುಲಿಕಾಟ್. 5ನೇದಕ್ಕೆ ಆನ್ಸರ್ ಆಪ್ಷನ್ ಬಿ. 6ನೇ ಪ್ರಶ್ನೆಗೆ ಆನ್ಸರ್ ಗರುಡ. 7ನೇ ಪ್ರಶ್ನೆಗೆ ಆನ್ಸರ್ ರನ್ನ. 8ನೇ ಪ್ರಶ್ನೆಗೆ ಆನ್ಸರ್ ಇಸ್ಮಾಯಿಲ್ ಆದಿಲ್ ಶಾ. 9ನೇ ಪ್ರಶ್ನೆಗೆ ಆನ್ಸರ್ ವೆಲ್ಲೆಸಿ. 10ನೇ ಪ್ರಶ್ನೆಗೆ ಆನ್ಸರ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತಾ. ಇಲ್ಲಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಕಲ್ಹನ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನಿಮಗೆ ಆಪ್ಷನ್ 2 ಕೊಟ್ಟಿದ್ದಾರೆ ಆಯ್ತಾ ಅದು. ಅದೇ ರೀತಿ ಗೌತಮಿ ಬಾಲಶ್ರೀ, ಇದು 4ನೇ ಆಪ್ಷನ್ ಆಗಿರುತ್ತೆ. ಪುಲಿಕೇಶಿ, ಇದು ದಕ್ಷಿಣ ಫತೇಶ್ವರ 5ನೇ ಆಪ್ಷನ್ ಆಗಿರುತ್ತೆ. ಅದೇ ರೀತಿ ಮೊಹಮ್ಮದ್ ಗವಾನ್, ಇದು ನಿಮಗೆ 4ನೇ ಆಪ್ಷನ್ ಆಗಿರುತ್ತೆ. 3ನೇ ಆಪ್ಷನ್ ಆಗಿರುತ್ತೆ. ರಾಜಾರಾಮ್ ಮೋಹನ್ ರಾಯ್, ಇದು ಕೊನೆಯ ಆಪ್ಷನ್ 6ನೇ ಆಪ್ಷನ್ ಆಗಿರುತ್ತೆ. ಸೊ ಇವಾಗ ಆಲ್ರೆಡಿ ನಾನು ಸಾಮಾನ್ಯ 1 ಅಂಕದ ಪ್ರಶ್ನೆ ನೋಡಿದ್ವಿ. ಕಾಲಾನುಕ್ರಮ ನೋಡಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ 1ನೇದು ಯಾವುದಾಗುತ್ತೆ ಇಲ್ಲಿ ಕ್ರೋನೇಷನ್ ಆಫ್ ಅಶೋಕ ಆಯಿತಾ. 2ನೇದು ಯಾವುದಾಗುತ್ತೆ ಸೆಕೆಂಡ್ ಬ್ಯಾಟಲ್ ಆಫ್ ತೈರನ್. 3ನೇದು ಯಾವುದಾಗುತ್ತೆ ಟ್ರೇಟಿ ಆಫ್ ಮಂಗಳೂರು. ಅದೇ ರೀತಿ ಕೊನೆಯದು ಯಾವುದಾಗುತ್ತೆ 4ನೇದು JVP ಕಮಿಟಿ ರಿಪೋರ್ಟ್. ನೆಕ್ಸ್ಟ್ ಕ್ವಶನ್ಸ್ ಇವಾಗ ನೋಡೋಣ. ಇವಾಗ 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಮತ್ತು ಮ್ಯಾಪ್ ನೋಡೋಣ. 1 ಅಂಕದ ಪ್ರಶ್ನೆ ಎಲ್ಲ ನೋಡ್ಕೊಂಡಿದ್ದೇನೆ ನಾವು. ಕಾಲಾನುಕ್ರಮ ಆಗಿರ್ಬೋದು, ಹೊಂದಿಸಿ ಬರೀರಿ, ಖಾಲಿ ಬಿಟ್ಟ ಸ್ಥಳ, MCQ ಕ್ವಶನ್, ಸಾಮಾನ್ಯ 1 ಅಂಕದ ಪ್ರಶ್ನೆ. ಸ್ನೇಹಿತರೆ 2 ಅಂಕದ ಪ್ರಶ್ನೆಯಲ್ಲಿ ಇದಷ್ಟೇ ಓದ್ಕೊಂಡು ಹೋದರೆ ಸಾಕು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿದೆ, ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ. ಸೊ ಇಲ್ಲಿ ಕೊಟ್ಟಿರುವಂತಹ 2 ಅಂಕದ ಪ್ರಶ್ನೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಇದಷ್ಟೇ ಓದ್ಕೊಂಡು ಹೋಗ್ಬೇಡ್ರಿ. 2 ಅಂಕದ ಪ್ರಶ್ನೆಯಲ್ಲಿ ಆಲ್ರೆಡಿ ನಾವು MCQ ಕ್ವಶನ್ಸ್ ಮತ್ತು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್
ಆಯಿತಾ. ಮತ್ತು ಅದೇ ರೀತಿ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಕಾಲಾನುಕ್ರಮ ಎಲ್ಲವೂ ನೋಡ್ಕೊಂಡಿದ್ದೀವಿ. ಇವಾಗ 5 ಮಾರ್ಕ್ಸ್ ಮತ್ತು ಮ್ಯಾಪ್ ಕೂಡ ಕೊನೆಯಲ್ಲಿ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಮ್ಯಾಪ್. ಸೊ ಇವಾಗ 2 ಅಂಕದ ಪ್ರಶ್ನೆ ನೋಡೋಣ ಬನ್ನಿ. ಸೊ ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ. ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ನಳಂದ, ವಲ್ಲಭಿ, ಯಾವುದಾದ್ರೂ 2 ಬರೀರಿ ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್, ನಿಯೋಲಿಥಿಕ್ ಪದದ ಅರ್ಥವೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲ್ಪೆ, ಅಂದರೆ ಹೊಸ ಶಿಲ್ಪೆ ಅಂತ. ನೆಕ್ಸ್ಟ್ ಕ್ವಶನ್, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಇವರು ಶವ ಸಂಸ್ಕಾರ ದಹನವಿಲ್ಲವೇ ಹೋಳುವ ಪದ್ಧತಿಯ ಮೂಲಕ ನಡೆಸುತ್ತಿದ್ದರು. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿತ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಅಂದರೆ ಸಭಾ ಮತ್ತು ಸಮಿತಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಎಲ್ಲ ಪ್ರಶ್ನೆ. ಬೌದ್ಧ ಧರ್ಮದ 2 ಪಂಥಗಳು ಹೆಸರಿಸಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಹೀನಯಾನ ಮತ್ತು ಮಹಾಯಾನ. ಅದೇ ರೀತಿ ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಓಕೆ, ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಅಂದ ತಕ್ಷಣ ಅಮರಾವತಿ ಮತ್ತು ನಾಗಾರ್ಜುನಗೊಂಡ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ ಯಾರು ಮತ್ತು ಎಲ್ಲಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. 1ನೇ ಕೃಷ್ಣ ಎಲ್ಲೋರದಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? 6ನೇ ವಿಕ್ರಮಾದಿತ್ಯ. ಓಕೆ, 1076ರಲ್ಲಿ. ತೋದರ ಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಪೌಲಾಜ್ ಆಗಿರಬಹುದು, ಪೌರತಿ ಮತ್ತು ಚಚರ ಬಂಜರ. ಓಕೆ, ಯಾವುದಾದ್ರೂ 2 ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿದೆ. ಓಕೆ, ನೇಮ್ ಎನಿ 2 ಟೈಪ್ಸ್ ಆಫ್ ಲ್ಯಾಂಡ್ ಕ್ಲಾಸಿಫೈಡ್ ಬೈ ತೋದರ ಮಲ್ಲ ಆಯಿತಾ. ಸೊ ಅದೇ ರೀತಿ ಇಲ್ಲಿ ನೋಡಿ, ಸರ್ದೇಶ್ಮುಖಿ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಸರ್ದೇಶ್ಮುಖಿ ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳೊಂದಿಗೆ ಹೆಚ್ಚುವರಿ ಶೇಕಡಾ 10ರಷ್ಟು ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಅಥವಾ ಕೇಂದ್ರಾಡಳಿತಕ್ಕೆ ಕೊಡಬೇಕಿತ್ತು. ಇದನ್ನು ಸದರ್ಶ್ಮುಖಿ ಎಂದು ಕರೆಯಲಾಗುತ್ತದೆ ಅಂತ. ಗೋಲ್ಗುಮಟ್ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವಿಜಾಪುರದಲ್ಲಿದೆ ಆಯಿತಾ. ಮೊಹಮ್ಮದ್ ಆದಿಲ್ ಶಾಹಿ ನಿರ್ಮಿಸಿದನು 1656ರಲ್ಲಿ. ಕ್ವಶನ್ ನಂಬರ್ ನೆಕ್ಸ್ಟ್, ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು? ಇದಕ್ಕೆ ಆನ್ಸರ್, ಅವರು ಪ್ರಪಂಚ ಒಂದು ಭ್ರಮೆ ಎಂದರು. ಲೌಕಿಕ ಪ್ರಾಪಂಚಿಕ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಿಕ ಹೆಚ್ಚು ಒತ್ತು ನೀಡಿದರು. ಆದ್ದರಿಂದ ಅವರು ಪ್ರಪಂಚವನ್ನು ಮಾಯೆ ಎಂದು ಕರೆದರು ಎಂದರು ಅಂತ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೆಳಗಡೆ. ನೆಕ್ಸ್ಟ್ ಕ್ವಶನ್, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹೈದರಾಬಾದಿನ ನಿಜಾಮನು, ಮೈಸೂರು, ಊದ್, ತಿರುವಾಂಕರು, ಬೋರಡಾ, ಜೈಪುರ್, ಉದಯಪುರ್, ಭರತ್ಪುರ್, ನಾಗ್ಪುರ್ ಆಯಿತಾ. ಯಾವುದಾದ್ರೂ 2 ಬರೀರಿ ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ನೋಡ್ಕೊಳ್ಳಿ, ಕೆಳಗಡೆ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಅಲ್ಲಿ. ಸೊ ಎಲ್ಲ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ಕ್ವಶನ್, ಪ್ರಾಕ್ತನ ಆಧಾರಗಳು ಎಂದರೇನು? ಇದಕ್ಕೆ ಆನ್ಸರ್ ನೋಡಿ, ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಕ್ವಶನ್, ಸಿಂಧೂ ನಾಗರಿಕತೆಯ ಹಂತಕ್ಕೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆಗೆ ನೋಡಿ ಆನ್ಸರ್, ನದಿಗಳು ನಗರಗಳಿಂದ ದೂರ ಹರಿದು ಭೂಮಿಯನ್ನು ಬರಡಾಗಿಸಿರಬಹುದು, ಸತತ ಪ್ರವಾಹ ಆಗಿರಬಹುದು ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಿರಬಹುದು. ಸೊ ಯಾವುದಾದರೂ 2 ಬರೀರಿ ಆಯಿತಾ. ಇಲ್ಲಿ ನಾನು ನಿಮಗೆ 5 ಕೊಟ್ಟಿದ್ದೇನೆ, ನೀವು ಯಾವುದಾದರೂ 2 ಬರೀರಿ ಆಯಿತಾ. ಇಲ್ಲಿ ಸಿಂಧೂ ನಾಗರಿಕತೆಯ ಹಂತಕ್ಕೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂದ ತಕ್ಷಣ 5 ಕೊಟ್ಟಿದ್ದೇನೆ, ಯಾವುದಾದರೂ ನೀವು 2 ಬರೀರಿ. ಸೊ ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿದೆ. ಬನ್ನಿ ಇವಾಗ ಬೇರೆ ಪ್ರಶ್ನೆ ನೋಡೋಣ. ನೋಡಿ, ಇಲ್ಲಿ ಕೊಟ್ಟಿರುವಂತಹ 2 ಅಂಕದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಆಯಿತಾ. ಸೊ ಯಾವುದಾದ್ರೂ 2 ಬರೀರಿ ಇದರೊಳಗೆ ಕೊಟ್ಟಿರುವಂತಹ 5 ಆಪ್ಷನ್ಸ್ಗಳಲ್ಲಿ. ನೆಕ್ಸ್ಟ್ ಕ್ವಶನ್, ವೈದಿಕ ಕಾಲದ ಯಾವುದಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಘಾಗ್ರಿ, ಮೈತ್ರಿಯ, ಶಾಶ್ವತಿ, ಲೋಪಮುದ್ರ. ಯಾವುದಾದ್ರೂ 2 ಬರೀರಿ. ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕ್ವಶನ್ಸ್ ಆಯಿತಾ. ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕನಿಷ್ಕನು ಕೈಗೊಂಡ ಯಾವುದಾದರೂ 2 ಕ್ರಮಗಳನ್ನು ಬರೆಯಿರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ, ಬೌದ್ಧ ಧರ್ಮಕ್ಕೆ ರಾಜಾಶ್ರಯಗಳನ್ನು ನೀಡಲಾಯಿತು ಮತ್ತು ಅದನ್ನು ಬೌದ್ಧ ಭಿಕ್ಷುಗಳಿಗೆ ವಿಸ್ತರಿಸಲಾಯಿತು ಅಥವಾ ಬೌದ್ಧ ಭಿಕ್ಕುಗಳಿಗೆ ವಿಸ್ತರಿಸಲಾಯಿತು. ವಿಹಾರಗಳು ಮತ್ತು ಮಠಗಳು ಭಿಕ್ಷುಗಳ ಪ್ರಯೋಗಕ್ಕಾಗಿ ಕಟ್ಟಲಾಯಿತು. 2 ಆಪ್ಷನ್ ಹಾಕಿ ನಾನು ಕೊಟ್ಟಿದ್ದೇನೆ ಅಲ್ಲಿ ಆನ್ಸರ್. ಗುಪ್ತರ ಇತಿಹಾಸ ತಿಳಿಯಲು
ಸಹಾಯಕವಾಗಿರುವ ಯಾವುದಾದರೂ ಎರಡು ಮೂಲಾಧಾರಗಳನ್ನು ಹೆಸರಿಸಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿಚಂದ್ರ ಗುಪ್ತಂ. ಇಲ್ಲಿ ನಾನು ನಿಮಗೆ 3 ಕೊಟ್ಟಿದ್ದೇನೆ, ನೀವು ಯಾವುದಾದರೂ 2 ಬರೀರಿ ಸಾಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದ ಕನ್ನಡದ ಮೊದಲ ಶಾಸನ ಯಾವುದು? ಕದಂಬರು ಹಳ್ಮಡಿ ಶಾಸನ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4ನೇ ಶ್ರೇಷ್ಠ ಸಾಮ್ರಾಜ್ಯ ಎಂದು ಹೇಳಿದವರು ಯಾರು ಹಾಗೂ ಅವರು ಯಾವ ವರ್ಷ ಮಾಣಿಕೇಟ್ ಭೇಟಿ ನೀಡಿದರು? ಅರಬ್ ಪ್ರವಾಸಿ ಸುಲೇಮಾನ್ ಹೇಳಿದ 1851ರಲ್ಲಿ. ನೆಕ್ಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ 2 ಸಾಮಂತ ರಾಜ್ಯ ಮನೆತನಗಳನ್ನು ಹೆಸರಿಸಿ ಅಂದ ತಕ್ಷಣ ಕಳಿದಿಯ ನಾಯಕರು, ಚಿತ್ರದುರ್ಗದ ನಾಯಕರು, ಮೈಸೂರು ಒಡೆಯರು. ಆಯ್ತಾ? ಯಾವುದಾದ್ರೂ 2 ಬರೀರಿ. ಯಳಹಂಕ ನಾಡು ಪ್ರಭುಗಳು, ಯಾವುದಾದ್ರು 2 ಬರೀ ಸಾಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಕೊಟ್ಟಿರುವಂತಹ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ? ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಚೌತ್ ಎಂದರೇನು? ಶಿವಾಜಿಯು ನೇರ ಆಡಳಿತಕ್ಕೆ ಒಳಪಡದೆ ಅವನ ಸಾಮ್ರಾಜ್ಯದ ನೇರ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂ ಕಂದಾಯದಲ್ಲಿ 4ನೇ ಭಾಗವನ್ನು ಶಿವಾಜಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗಿತ್ತು. ಉತ್ತರ ಭಾರತದ ಯಾವುದಾದರೂ 2 ಭಕ್ತಿ ಚಳುವಳಿಯ ಸಂತರನ್ನು ಹೆಸರಿಸಿ. ರಮಾನಂದ್, ಕಬೀರ್, ಗುರುನಾಯಕ್. ಕ್ವಶನ್ ನಂಬರ್ ನೆಕ್ಸ್ಟ್, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಯಾವುದಾದರೂ 2 ಕಾರಣಗಳು ಬರೀರಿ. ಈ ದಂಗೆಯ ರಾಷ್ಟ್ರೀಯ ಲಕ್ಷಣ ಹೊಂದಿರಲಿಲ್ಲ. ಫಸ್ಟ್ ಫಾಲ್. ಆಯಿತಾ? ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ರಜಪೂತರು, ಆಯಿತಾ, ಮತ್ತು ಅದೇ ರೀತಿ ಬಂಗಾಲಿಯರು, ಹೈದರಾಬಾದಿನ ನಿಜಾಮ, ಇವರೆಲ್ಲರೂ ಕಾಶ್ಮೀರದ ಮಹಾರಾಜಗಳು, ಇವರೆಲ್ಲರೂ ಬ್ರಿಟಿಷರನ್ನು ಬೆಂಬಲಿಸಿದರು. ದೊಡ್ಡ ದೊಡ್ಡ ಜಮೀನ್ದಾರರಾಗಿದ್ದರು, ವ್ಯಾಪಾರಸ್ಥರು, ಇವರೆಲ್ಲರೂ ಸಹ ಬ್ರಿಟಿಷರನ್ನು ಬೆಂಬಲಿಸಿದರು. ಆಯಿತಾ? ವಿಫಲತೆಗೆ 2 ಕಾರಣಗಳು. ನೆಕ್ಸ್ಟ್ ಕ್ವಶನ್, ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಕೆಳಗಡೆ. ಸೊ ನೆಕ್ಸ್ಟ್ ಕ್ವಶನ್, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ? 1828ರಲ್ಲಿ ಸ್ಥಾಪನೆಗೊಂಡಿತ್ತು. ರಾಜಾರಾಮ್ ಮೋಹನ್ ರಾಯ್ ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು ಬ್ರಹ್ಮ ಸಮಾಜವನ್ನು. ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು? ಬೆಂಗಳೂರು ಹಾಗೂ ಜೋಳರಪೇಟೆ ಮಧ್ಯೆ. ಆಯಿತಾ? ಕ್ವಶನ್ ನಂಬರ್ ನೆಕ್ಸ್ಟ್, ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವ ನಡುವಿನ ವ್ಯತ್ಯಾಸ ಕೇಳಿದರೆ ಇಲ್ಲಿ ಕೊಟ್ಟಿದ್ದೇನೆ. ಇತಿಹಾಸ ಅವಧಿ, ಐತಿಹಾಸಿಕ ಅವಧಿ, ಇಲ್ಲಿ ಪೂರ್ವ ಅವಧಿ ಕೊಟ್ಟಿದ್ದೇನೆ. ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಹಳೆಯ ಶಿಲಾಯುಗ. ಆಯಿತಾ? ಪ್ಯಾಲಿಯೋ ಅಂದರೆ ಹಳೆಯ ಶಿಲಾಯುಗ. ನೆಕ್ಸ್ಟ್ ಕ್ವಶನ್, ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಧರ್ಮಸ್ಥೀಯ. ಆಯಿತಾ? ಅದೇ ರೀತಿ ಸಿವಿಲ್ ಕಾನೂನು ಮತ್ತು ಕಂಟಕ ಶೋಧನಾ ಕ್ರಿಮಿನಲ್ ಕಾನೂನಿನ ನ್ಯಾಯಾಲಯ. ಅದೇ ರೀತಿ ಕ್ವಶನ್ ನಂಬರ್ ನೆಕ್ಸ್ಟ್, ಕನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ 2 ಪ್ರಾಂತ್ಯಗಳನ್ನು ಹೆಸರಿಸಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಖೋಟಾನ್ ಮತ್ತು ಯಾಕ್ರಂಡ್. ಆಯಿತಾ? ನೆಕ್ಸ್ಟ್ ಕ್ವಶನ್, ಖೋಟಾನ್ ಮತ್ತು ಯಾಕ್ರಂಡ್, ಕಾಶಿಗರ್ ಕೂಡ ಆಗುತ್ತೆ. ಆಯಿತಾ? ಕಾಶಿಗರ್, ಖೋಟಾನ್ ಮತ್ತು ಯಾಕ್ರಂಡ್. ಅದೇ ರೀತಿ ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇವೆಲ್ಲವೂ ನಿಮಗೆ 2025 ಫೈನಲ್ ಎಕ್ಸಾಮ್ನಲ್ಲಿ ನಿಮಗೆ ಇವೆಲ್ಲ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ. ರಘುವಂಶಂ, ಕುಮಾರ ಸಂಭವ, ಕಾಳಿದಾಸನ ಕೃತಿಗಳು. ಆಯಿತಾ? ಚೋಳರ 2 ರಾಜಧಾನಿ ಯಾವ್ಯಾವ ಅಂದರೆ ಉರುವೈರು ಮತ್ತು ತಂಜಾವೂರು. ಆಯಿತಾ? ಅದೇ ರೀತಿ ಕ್ವಶನ್ ನಂಬರ್ ನೆಕ್ಸ್ಟ್, ಹರ್ಷವರ್ಧನ ತಂದೆ ಮತ್ತು ತಾಯಿ ಯಾರು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ತಂದೆ ಪ್ರಭಾಕರ್ ವರ್ಧನ್, ಅದೇ ರೀತಿ ತಾಯಿ ಯಶೋಮತಿ. ಆಯಿತಾ? ಅದೇ ರೀತಿ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಕೆಳಗಡೆ. ತಂದೆ ಪ್ರಭಾಕರ್ ವರ್ಧನ್, ಅದೇ ರೀತಿ ತಾಯಿ ಯಶೋಮತಿ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ ನೆಕ್ಸ್ಟ್, ಶಿವಾಜಿಯು ಸಂಗ್ರಹಿಸಿದ್ದ 2 ತೆರಿಗೆಗಳು ಯಾವುವು? ಚೌತ್ ಮತ್ತು ಸರ್ದೇಶ್ಮುಖಿ. ಆಯಿತಾ? ಸರ್ದೇಶ್ಮುಖಿ ಮತ್ತು ಚೌತ್. ಅದೇ ರೀತಿ ಶಿವಪ್ಪ ನಾಯಕ ಶಿಸ್ತು ಪ್ರಕಾರ 2 ಭೂ ವರ್ಗೀಕರಣವನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಭಕ್ತದ ಭೂಮಿಗಳು, ವನಭೂಮಿಗಳು ಮತ್ತು ಉದ್ಯಾನ ಭೂಮಿಗಳು. ಇಲ್ಲಿ ನಾನು ನಿಮಗೆ 3 ಕೊಟ್ಟಿದ್ದೇನೆ, ನೀವು ಯಾವುದಾದ್ರೂ 2 ಬರೀಬೇಕಾಗಿರುತ್ತೆ. ಶಿವಪ್ಪ ನಾಯಕನ ಶಿಸ್ತು ಪ್ರಕಾರ 2 ಭೂ ವರ್ಗೀಕರಣಗಳನ್ನು ಹೆಸರಿಸಿ ಅಂದ ತಕ್ಷಣ. ಕ್ವಶನ್ ನಂಬರ್ ನೆಕ್ಸ್ಟ್,
ಮಧ್ವಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ವಾಸುದೇವ್, ಆಯಿತಾ, 1100 ಮೇ ಬಿ ಇದು ಇಸ್ವಿ ನೋಡ್ಕೊಳ್ಳಿ, ಆಯಿತಾ, 1238 ಅಂತ ಇದೆ. ಪಾಜಕ, ಉಡುಪಿ, ಕರ್ನಾಟಕದ ಹತ್ತಿರ, ಆಯಿತಾ, 1238. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಲ್ಲಾಂದರೆ 1199 ಕೂಡ ಇರ್ಬೋದು, ನೋಡ್ಕೊಳ್ಳಿ. ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳ ಹೆಸರು ನೋಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಬಾಂಬೆ, ಮದರ್ಸಾ ಮತ್ತು ಕೋಲ್ಕತ್ತಾ ವಿಶ್ವವಿದ್ಯಾಲಯಗಳನ್ನು 1857ರಲ್ಲಿ ಸ್ಥಾಪಿಸಲಾಯಿತು, ಆಯಿತಾ, 1857ರಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯ ಅವರು ರಚಿಸಿದ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ. ಭಾರತವನ್ನು ಪುನರ್ ನಿರ್ಮಿಸುವುದು ಮತ್ತು ನನ್ನ ಕೆಲಸದ ಜೀವನದ ನೆನಪುಗಳು ಅಂತ, ಆಯಿತಾ. ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. ಕೊನೆಯ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ 2 ವೃತ್ತಪತ್ರಿಕೆಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ, ಆಯಿತಾ, ನವ ಕರ್ನಾಟಕ, ಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ. ನೆನಪಿನಲ್ಲಿ ಇಟ್ಕೊಂಡ್ಬಿಡಿ, ನಿಮಗೆ 3 ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿ ಕೊಟ್ಟಿರುವಂಥ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 16 ಮಾರ್ಕ್ಸ್ ಫಿಕ್ಸ್ ಬರುತ್ತೆ, ಆಯಿತಾ. ಇಲ್ಲಿ ಈ 2 ಅಂಕದ ಪ್ರಶ್ನೆಯಲ್ಲಿ ಇಷ್ಟೇ ಓದ್ಕೊಂಡು ಹೋಗ್ಬಿಡ್ರಿ ಸಾಕು, ಆಯಿತಾ. ಇದರೊಳಗೆಂದು ಕ್ವಶನ್ಸೇ ಬರುತ್ತೆ ನಿಮಗೆ. ಎಷ್ಟು ಕೇಳಲಾಗೋದು? ಯಾವುದಾದ್ರೂ 8 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗಿರುತ್ತೆ, ಆಯಿತಾ. ಅಂದಾಗ ನಿಮಗೆ 16 ಮಾರ್ಕ್ಸ್ ಬರುತ್ತೆ. 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಮತ್ತು ಮ್ಯಾಪ್ ನೋಡೋಣ ಕೊನೆಯದಾಗಿ. ಇವಾಗ ಅದೇ ರೀತಿ ಇಲ್ಲಿ ಐತಿಹಾಸಿಕ ಸ್ಥಳಗಳು ಅಂದರೆ ಮ್ಯಾಪ್ನಲ್ಲಿ ಯಾವ್ಯಾವ ಸ್ಥಳಗಳು ನಿಮಗೆ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾನು ನಿಮಗೆ ಟಿಕ್ ಮಾಡಿಸ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಆಯಿತಾ. ಇಲ್ಲಿ ನೋಡಿ, ಸೊ ನೀವು ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ ನೀವು ಬರೀಬೇಕಾಗಿರುತ್ತೆ. ಇಲ್ಲಿ ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ ಇಲ್ಲಿ ನಿಮಗೆ ಕೊಟ್ಟಿದೆ ನಾನು ಸ್ಥಳದ ಬಗ್ಗೆ. ಸೊ ನೀವು ಇಷ್ಟು 2 ಲೈನ್ನಲ್ಲಿ ಅಥವಾ 1 ಲೈನ್ನಲ್ಲಿ ಅದರ ಬಗ್ಗೆ ನೀವು ಬರೀಬೇಕಾಗುತ್ತೆ. ಅಂದಾಗ ನಿಮಗೆ 10 ಮಾರ್ಕ್ಸ್ ಬರುತ್ತೆ, ಆಯಿತಾ. 5 ಪ್ಲೇಸ್ ಕೊಟ್ಟಿರ್ತಾರೆ, ಅದಕ್ಕೆ 5 ಮಾರ್ಕ್ಸ್. ಇನ್ನೂ 5 ಮಾರ್ಕ್ಸ್ ನಿಮಗೆ ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ ನೀವು ಬರೆದಿರ್ತೀರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ತಕ್ಷಶಿಲಾ ಅಂತ ನೀವು ಇಲ್ಲಿ ಟಿಕ್ ಮಾಡಿ, ಇಲ್ಲಿ 1ನೇದು ಅಂತ ಹಾಕಿ, ಇಲ್ಲಿ ಸೈಡ್ನಲ್ಲಿ ಅಂದರೆ ಇಲ್ಲಿ ಜಾಗ ಇರುತ್ತಲ್ಲ, ಸೊ ನಿಮ್ಮ ಆನ್ಸರ್ ಶೀಟ್ನಲ್ಲಿ ಇಲ್ಲಿ ತಕ್ಷಶಿಲಾ ಅಂತ ಇಲ್ಲಿ ಬರಿಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನೆಂದರೆ ಇಲ್ಲಿ ತಕ್ಷಶಿಲಾ ಅಂತ ಈ ರೀತಿ ಹಾಕಿ, ಆಯಿತಾ, ಈ ರೀತಿ ಟಿಕ್ ಹಾಕಿ ಇಲ್ಲೇ ಬರೆಯೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಅದಕ್ಕೆ ಒಂದು ಸಂಖ್ಯೆ ಕೊಡಿ, ಇಲ್ಲಾಂದರೆ ಎ, ಇಲ್ಲಾಂದರೆ 1 ಕೊಡಿ, ಇಲ್ಲಾಂದರೆ ಅವರೇ ಕೊಟ್ಬಿಟ್ಟಿರ್ತಾರೆ, ಆಯಿತಾ. ತಕ್ಷಶಿಲೆ ಎ ಇತ್ತಂದರೆ ಸೊ ಇಲ್ಲಿ ಎ ಅಂತ ಹಾಕಿ, ಇಲ್ಲಿ ನಿಮಗೆ ಜಾಗ ಇರುತ್ತೆ ಅಲ್ಲಿ ಆನ್ಸರ್ ಶೀಟ್ನಲ್ಲಿ ಎ ಅಂತ ಹಾಕಿ ತಕ್ಷಶಿಲಾ, ಆಯಿತಾ. ಅದರ ಬಗ್ಗೆ ಬರೀಬೇಕು. ಏನಂತ ಬರೀಬೇಕು? ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ, ಇದು ಗಾಂಧಾರ್ ಪ್ರಾಂತ್ಯದ ರಾಜಧಾನಿ ಆಗಿತ್ತು. ಸೊ ಈ ರೀತಿಯಲ್ಲಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ತಕ್ಷಶಿಲಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೇಸ್ನಲ್ಲಿ ತಕ್ಷಶಿಲಾ, ಅದೇ ರೀತಿ ಹರಪ್ಪ, ತಕ್ಷಶಿಲಾ, ಮತ್ತು ಅದೇ ರೀತಿ ಪಾನಿಪತ್, ಮೀರತ್, ಮತ್ತು ಅದೇ ರೀತಿ ಪಾಟಲಿಪುತ್ರ, ಕೋಲ್ಕತ್ತಾ, ದಂಡಿ ಮತ್ತು ದೇವಗಿರಿ ಇಂಪಾರ್ಟೆಂಟ್. ಅದೇ ರೀತಿ ಮೀರತ್, ಪಾನಿಪತ್ ಕೂಡ ಹೇಳಿದರೆ, ಜಲಿಯನ್ ವಾಲಾಬಾಗ್, ಅದೇ ರೀತಿ ಹಳೆಬೇಡು, ಆಯಿತಾ. ಅದೇ ರೀತಿ ಪಾಂಡಿಚೇರಿ ಮತ್ತು ದಂಡಿ ಮತ್ತು ಶ್ರೀರಂಗಪಟ್ಟಣ, ಇವೆಲ್ಲ ಇಂಪಾರ್ಟೆಂಟ್ ನಿಮಗೆ ಪ್ಲೇಸ್ಗಳಾಗಿರುತ್ತೆ, ಆಯಿತಾ. ಇದೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪ್ಲೇಸ್ ಬರುತ್ತೆ, ಆಯಿತಾ. ನೀವು ಗುರುತಿಸಿದ ಪ್ರತಿ ಸ್ಥಳದ ಬಗ್ಗೆ ಬರೀಬೇಕು. ಇಲ್ಲಿ ತಕ್ಷಶಿಲಾ ಆಗಿರ್ಬೋದು, ಪಾಟಲಿಪುತ್ರ, ಆಯಿತಾ. ಕಂಚಿ ಕೂಡ ಇಂಪಾರ್ಟೆಂಟ್, ಆಯಿತಾ. ಕಂಚಿ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ ಕಂಚಿ, ಆಯಿತಾ. ಬಾದಾಮಿ, ಸೊ ಹೀಗೆ, ಆಯಿತಾ. ಹಳೆಬೇಡು ಕೊಟ್ಟಿದ್ದೇನೆ, ದೇವಗಿರಿ, ಪಾನಿಪತ್, ಸೊ ಅದೇ ರೀತಿ ಕೋಲ್ಕತ್ತಾ, ಪಾಂಡಿಚೇರಿ, ಶ್ರೀರಂಗಪಟ್ಟಣ, ಮೀರತ್ ಮತ್ತು ಜಲಿಯನ್ ವಾಲಾಬಾಗ್, ದಂಡಿ. ಇದರ ಬಗ್ಗೆ ಇಲ್ಲಿ ನೀವು ಗುರುತು ಏನು ಮಾಡಿರ್ತೀರಲ್ಲ, ಪ್ರತಿ ಸ್ಥಳದ ಬಗ್ಗೆ ಗುರುತಿಸಿದ ನಂತರ ಐತಿಹಾಸಿಕ ಏನು ಅಲ್ಲಿ ಇದೆ, ವಿಶೇಷತೆ ಏನು ಅಂತ ನೀವು ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದೇನೆ, ನೀವು ನೋಡ್ತಾ ಇರ್ಬೋದು. ಇವಾಗ ಬನ್ನಿ ಸ್ನೇಹಿತರೆ, ಇವಾಗ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ನೋಡೋಣ. ಸ್ನೇಹಿತರೆ ಇಲ್ಲಿ ನಾನು 5 ಮಾರ್ಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಇವಾಗ 5 ಮಾರ್ಕ್ಸ್ ಕ್ವಶನ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಇದು. ಇಲ್ಲಿ ಭಾಳ ಕ್ವಶನ್ ಅದಾವೆ ಸರ್, ನನಗೆ ಇಷ್ಟು ಕ್ವಶನ್ ಬೇಡ ಅಂತ ಗಾಬರಿ ಆಗಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ನಾನು ಇಷ್ಟು ಕ್ವಶನ್ಸ್ ಕೂಡ ಇಲ್ಲಿ ರೆಫರ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದೆ ನೋಡಿ,
ಆಯಿತಾ. ಈ ರೀತಿ ಮಾರ್ಕ್ ಮಾಡಿದ್ದೀನಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು, ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಶೋ ಆಗ್ತಾ ಇರುತ್ತೆ ಮೇಲ್ಗಡೆ ನೋಡಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆಗಳನ್ನು ವಿವರಿಸಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಗಾಂಧಾರ್ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಅದೇ ರೀತಿ ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳು, ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳು, ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಅದೇ ರೀತಿ ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ವಿವರಿಸಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಏಕೀಕರಣದ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಮೇಲ್ಗಡೆ ಸಬ್ ಟೈಟಲ್ಸ್ ಶೋ ಆಗ್ತಾ ಇದೆ. ಸೊ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನೋಡಿರ್ಬೋದು ಸಬ್ ಟೈಟಲ್ಸ್ ಶೋ ಆಗಿತ್ತು. ಸೊ ಆ ರೀತಿಯಲ್ಲಿ ನಿಮಗೆ 5 ಮಾರ್ಕ್ಸ್. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕೆಳಗಡೆ ಕೀ ಆನ್ಸರ್ ಇದೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ಗೆ. ಅದೇ ರೀತಿ 10 ಮಾರ್ಕ್ಸ್ನಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಯಾವುದು, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಮತ್ತು ಗುಪ್ತರ ಕಾಲವನ್ನು ಭಾರತದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗಿದೆ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಾಲೇಜ್ ಲೆವೆಲ್ನಲ್ಲಿ ಪ್ರಿಪೇರ್ಡ್ನಲ್ಲಿ ಕೇಳಬಹುದು ನಿಮಗೆ ಅಶೋಕನ ಜೀವನ ಮತ್ತು ಸಾಧನೆಗಳು ಅಂತ ನೋಡ್ಕೊಳ್ಳಿ, ಆಯಿತಾ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ನಿಮ್ಮ ಕಾಲೇಜ್ ಲೆವೆಲ್ನಲ್ಲಿ ಕೂಡ ಕ್ವಶನ್ ಬರುತ್ತೆ ಇದು. ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಇಂಗ್ಲೀಷ್ ವಿದ್ಯಾರ್ಥಿಗಳು ಕೂಡ ಸಬ್ ಟೈಟಲ್ಸ್ ಬರ್ತಾ ಇರುತ್ತೆ ಅಲ್ಲಿ. ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು, ಸರ್ ಎಂ ವಿಶ್ವೇಶ್ವರಯ್ಯನನ್ನು ಆಧುನಿಕ ಮೈಸೂರಿನ ನಿಮಾರ್ತ ಎಂದು ಏಕೆ ಕರೆಯಲಾಗಿದೆ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಮತ್ತು ಅಕ್ಬರ್ನ ಸಾಧನೆಗಳು ಅಂತ ಏನಿದಿಲ್ಲ ಇದು ಬ್ಲೈಂಡ್ ವಿದ್ಯಾರ್ಥಿಗಳು ಕೂಡ ಕೇಳ್ತಾರೆ ಇದು. ಸೊ ಹೀಗಾಗಿ ಇದು ನಿಮಗೆ 10 ಮಾರ್ಕ್ಸ್ ಕ್ವಶನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು ಮತ್ತು ಅದೇ ರೀತಿ 5 ಮಾರ್ಕ್ಸ್ನಲ್ಲಿ. ಸೊ ಇದಕ್ಕೆ ಆನ್ಸರ್ ನೋಡಿ ಸಿಂಧು ನಾಗರಿಕತೆಯ ನಗರ ಯೋಜನೆಗಳು ಅಂತ ಬರೀಬೇಕು, ಆಯಿತಾ. ಸಿಂಪಲ್, ಮೊದಲಿಗೆ ಏನು ನಗರ ಯೋಜನೆ, ಆಯಿತಾ. ನಗರ ಯೋಜನೆ ಅಂತ ಪಾಯಿಂಟ್ ಹಾಕಿ ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಬೇಕು. ಅದರೊಳಗೆ ಪಾಯಿಂಟ್ಸ್ ಬರುತ್ತೆ ಸ್ನೇಹಿತರೆ. ಇವಾಗ ನೋಡಿ ನೇರ ಬೀದಿಗಳು ಅಂತ ಪಾಯಿಂಟ್ಸ್ ಬರುತ್ತೆ ಒಂದನೇದು, ಒಳಚರಂಡಿ ವ್ಯವಸ್ಥೆ ಅಂತ 2ನೇ ಪಾಯಿಂಟ್ ಬರುತ್ತೆ. ಈ ರೀತಿ ಪಾಯಿಂಟ್ ಹಾಕಿ ಇಷ್ಟೇ ಬರೀಬೇಕು, ಆಯಿತಾ. 4 ಲೈನ್ ಅಥವಾ 3 ಲೈನಲ್ಲಿ ಎಕ್ಸ್ಪ್ಲೇಷನ್ ಮಾಡಿ, ಓನಾಗಿ ಎಕ್ಸ್ಪ್ಲೇಷನ್ ಮಾಡಿ ನಡೆಯುತ್ತೆ, ಆಯಿತಾ. ಓನಾಗಿ ಎಕ್ಸ್ಪ್ಲೇಷನ್ ಮಾಡಿ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ. ಬಟ್ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಾ ಆ ಒಂದು ಪ್ರಶ್ನೆಗೆ ನಿಮ್ಮ ತಿಳುವಳಿಕೆ ನೋಡ್ತಾರೆ ಅಲ್ಲಿ. ಸೊ ಅದಕ್ಕೆ ಕರೆಕ್ಟಾಗಿ ಬರೀರಿ, ಆದಷ್ಟು ನಡೆಯುತ್ತೆ. ಬಟ್ ಸ್ವಲ್ಪ ಏನಿದಿಲ್ಲ ಪಾಯಿಂಟ್ಸ್ಗಳು ಕರೆಕ್ಟ್ ಹಾಕಿರಿ, ಆಯಿತಾ. ಇಲ್ಲೆಲ್ಲ ಆನ್ಸರ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಅದೇ ರೀತಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ ಪ್ರಶ್ನೆ, ಆಯಿತಾ. 4ನೇ ಪ್ರಶ್ನೆ. ಸೊ ಗಾಂಧಾರ್ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ನಾನು ಬಹಳ ಸುಲಭವಾಗಿ ನಿಮಗೆ ಕೊಟ್ಟಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಆಯಿತಾ. ಸೊ ಅದೇ ರೀತಿ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು, ಅದೇ ರೀತಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ರಾಮಾನುಜಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಅಂತ. ಅದೇ ರೀತಿ ಶಂಕರಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಅಂತ. ಮತ್ತು ರಾಮಾನುಜಾಚಾರ್ಯ ಆಯಿತು, ಶಂಕರಾಚಾರ್ಯ ಆಯಿತು. ರಾಮಾನುಜಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಅಂತ, ಶಂಕರಾಚಾರ್ಯ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ. ಇಲ್ಲಿ ಮತ್ತೆ ಅದೇ ರಿಪೀಟ್ ಆಗಿದೆ ರಾಮಾನುಜಾಚಾರ್ಯ. ಸೊ ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವ್ಯಾವು ಸೊ ನೋಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದೇನೆ. ಅದೇ ರೀತಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವನ್ನು ವಿವರಿಸಿ. ನೋಡಿ ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ, ಆಯಿತಾ. ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಇಲ್ಲಿ ಎಲ್ಲವೂ ಆನ್ಸರ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು PDF ಆಗಿರುತ್ತೆ. ಕೆಳಗಡೆ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೆ, ಹೋಗಿ ನೋಡ್ಕೊಳ್ಳಿ. ಇನ್ನೂ ಕೆಲವೊಂದು ಪ್ರಶ್ನೆಗಳು ಆ್ಯಡ್ ಮಾಡಬೇಕು ಈ ಒಂದು PDF-ನಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ, ಮತ್ತು ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೆಲವೊಂದು ಕ್ವಶನ್ಸ್ಗಳು ಆ್ಯಡ್ ಮಾಡಬೇಕಷ್ಟೇ. ಆ್ಯಡ್ ಮಾಡಿ ನಾನು ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಇದೇ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು PDF. ಇಲ್ಲಾಂದರೆ ಟೆಲಿಗ್ರಾಮ್ನಲ್ಲಿ ಕೂಡ ಹಾಕ್ತೀನಿ. 80/80 ಆರಾಮಾಗಿ ನೀವು ಅಂಕಗಳನ್ನು ಪಡೆದುಕೊಳ್ಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ. ಇದಷ್ಟೇ ಅಭ್ಯಾಸ ಮಾಡಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಮ್ಯಾಪ್ ಕೂಡ ಹೇಳಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 80/80 ಮಾಡೋಕ್ಕೆ ತುಂಬಾ ಯೂಸ್ ಈ ಒಂದು PDF ಆಗಿರುತ್ತೆ. ಮತ್ತು ಇಲ್ಲಿ ಹೇಳಿರುವಂತಹ ಏನು MCQ ಕ್ವಶನ್ಸ್, ಸಾಮಾನ್ಯ 1 ಅಂಕದ ಪ್ರಶ್ನೆ ಆಗಿರ್ಬೋದು, ಅದು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಮತ್ತು ಕಾಲಾನುಕ್ರಮ ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಸಮೀಪ ಬಂದಾಗ ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ರಿ, ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಇವೇ ಕ್ವಶನ್ಸ್ ಕೂಡ ಅಲ್ಲಿ ನಿಮಗೆ ರಿಪೀಟ್ ನೋಡೋಕ್ಕೆ ಸಿಗುತ್ತೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಮತ್ತು ಇನ್ನೊಂದೇನು, ನಿಮ್ಮ ಕಾಲೇಜ್ ಲೆವೆಲ್ನಲ್ಲಿ ಕೂಡ ಕ್ವಶನ್ಸ್ಗಳು ಬರುತ್ತೆ. ಇದು ಇವಾಗ ನಿಮ್ಮ ಜನವರಿ 2025 ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸ್ತಾರಲ್ಲ ಜನವರಿನಲ್ಲಿ, ಅಲ್ಲಿ ಕೂಡ ಈ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.